ಇದೆ ಬಿಗ್ ಡ್ಯಾಡಿ 1300 GSA ನಾರ್ಮಲ್ ಅಪ್ಸೈಡ್ ಡೌನ್ ಫೋಕ್ಸ್ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಸಸ್ಪೆನ್ಷನ್ ಸಿಗುತ್ತೆ. ಮಿಡಲ್ ವೇಟ್ ಕ್ಯಾಟಗರಿಯಲ್ಲಿ BMW ಕಡೆಯಿಂದ ಮೋಸ್ಟ್ ಇಂಪ್ರೆಸಿವ್ ಅಡ್ವೆಂಚರ್ ಗಾಡಿ ಶೋಕೇಸ್ ಮಾಡಿದ್ದಾರೆ. ನಾನ್ ಮಾತಾಡ್ತಿರೋದು F450 GS. ಸೇಮ್ 1250 GS 1300 GS ಯಾವ ತರ ಇದೆಯೋ ಆಲ್ಮೋಸ್ಟ್ ಸೇಮ್ ಟ್ಯಾಂಕ್ ಡಿಸೈನ್, ಹೆಡ್ಲೈಟ್ ಡಿಸೈನ್. ಸೊ ಈ ವಿಡಿಯೋದಲ್ಲಿ ಈ ಗಾಡಿಯ ಎಲ್ಲ ಫೀಚರ್ಸ್ ಏನೇನು ಶೋಕೇಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಕ್ವಿಕ್ ಆಗಿ ನಿಮ್ಗೆ 1300 ಹಾಗೆ 1300 GSA ಎರಡೂ ತೋರಿಸ್ಬಿಡ್ತೀನಿ. ಫಸ್ಟ್ ಥಿಂಗ್ ಸೇಮ್ GSA ಕಾನ್ಸೆಪ್ಟೇ, ಸೊ ಅದರಿಂದ ಡಿಸೈನ್ ಲ್ಯಾಂಗ್ವೇಜ್ ನಿಮ್ GS ಬರ್ದಿದ್ರೆ. ಬಟ್ ಫ್ರಂಟ್ ಅಲ್ಲಿ ನೋಡಿದ್ರೆ ಹೆಡ್ಲೈಟ್ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ. ಇದು DRLs ಇಲ್ಲ ಹೆಡ್ಲೈಟ್ಸ್ ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಇದರಲ್ಲಿ ಎಷ್ಟು ಮಾತ್ರ ಲೈಟ್ ಬರುತ್ತೆ ಅಂತ ಐ ಆಮ್ ನಾಟ್ ಶೋರ್. ಬಟ್ ಇದು ಡೇ ಟೈಮ್ ರನ್ನಿಂಗ್ ಲೈಟ್ಸ್. ಟಾಲ್ ವಿಂಡ್ ಸ್ಕ್ರೀನ್ ಸಿಗ್ತಾ ಇದೆ, ಸೇಮ್ ಡಿಸೈನ್ GSA ಡಿಸೈನ್ ನಮಗೆ ಸಿಗ್ತಾ ಇದೆ. ಬಟ್ ಫ್ರಂಟ್ ಅಲ್ಲಿ ನಮಗೆ ನಾನ್ ಅಡ್ಜಸ್ಟಬಲ್ ಅಪ್ ಸೈಡ್ ಡೌನ್ ಫೋಕ್ಸ್ 35mm ಇರುತ್ತೆ. ಬಟ್ ಮೇನ್ ಆಗಿ ಅಡ್ವೆಂಚರ್ ಗಾಡಿ ಆಗಿರೋದ್ರಿಂದ 19 ಇಂಚ್ ಫ್ರಂಟ್ ಎಂಡ್ ಟೈರ್ ಸಿಗ್ತಾ ಇದೆ. ಬಟ್ ಹಿಂದೆ ನಮಗೆ 17. ಬಟ್ ಇದು ಟ್ಯೂಬ್ಲೆಸ್ ಸೆಟಪ್, ಪ್ರಾಪರ್ ನೋಬಿ ಟೈರ್ ಸಿಗ್ತಾ ಇದೆ. ಬಿಗ್ ಡ್ಯುಯಲ್ ಚಾನಲ್ ABS ಡಿಸ್ಕ್ ಬ್ರೇಕ್. ಬಟ್ ಡಿಸ್ಕ್ ಬ್ರೇಕ್ ಏನ್ ಗೊತ್ತಾ, ಬ್ರೆಂಬೋ ಟಾಪ್ ಆಫ್ ದ ಲೈನ್ ಬ್ರೇಕ್ಸ್ ಅಂತಾನೆ ಹೇಳ್ಬೇಕು. ಬೈಬ್ರೆ ತರ ಈ ತರ ಸಬ್ಸಿಡರಿ ಬ್ರ್ಯಾಂಡ್ ಅಲ್ಲ, ಇದೇ ಕ್ರೇಜಿ. ಪ್ಲಸ್ ನಮಗೆ ಮೇನ್ ಆಗಿ ನನ್ಗೆ ಇಷ್ಟ ಆಗಿದೆ ಇದು ಟ್ಯೂಬ್ಲೆಸ್ ಸೆಟಪ್. ನಮಗೆ ಜಸ್ಟ್ ಹಿಮಾಲಯನ್ ಅಲ್ಲಿ ಈಗ ಬರ್ತಾ ಇದೆ. ಅಡ್ವೆಂಚರ್ ಗಾಡಿ ಕ್ಯಾಟಗರಿ ನೋಡಿದ್ರೆ ಎಲ್ಲ ಗಾಡಿನೂ ಸಿಂಗಲ್ ಸಿಲಿಂಡರ್ FHC, KTM 390 ಆಗಿರ್ಬೋದು, ಹಿಮಾಲಯನ್ 450. ಈವನ್ ಹೈಯರ್ ಸೆಗ್ಮೆಂಟ್ ಹೋಗ್ಬೇಕು ನಾವು, ಬೆನಲಿ 500 ಇಲ್ಲ ಹೋಂಡಾ NX 500 ಅದಕ್ಕೆ ಹೋಗ್ಬೇಕು. ಮೇನ್ ಈ ಗಾಡಿಯಲ್ಲೇ ಈ ಇಂಜಿನ್ 450cc ಟ್ವಿನ್ ಸಿಲಿಂಡರ್ ಇಂಜಿನ್. ಬಟ್ ಯೂಶಲಿ ನೀವು BMW 1300 ಎಲ್ಲ ಬಾಕ್ಸರ್ ಇಂಜಿನ್ ನೋಡ್ತೀರಾ, ಅದು ಟ್ವಿನ್ ಸಿಲಿಂಡರ್. ಬಟ್ ಅದು ಬಾಕ್ಸರ್ ಇಂಜಿನ್, ಇದು ಪ್ಯಾರಲಲ್ ಟ್ವಿನ್ ಇಂಜಿನ್. ಸೊ ನೀವು ಇಲ್ಲಿ ಡ್ಯುಯಲ್ ಎಕ್ಸಾಸ್ಟ್ ನೋಡ್ಬೋದು. ಸೊ ಈ ಗಾಡಿ ಬಂದು ಆಲ್ಮೋಸ್ಟ್ 48 BHP ಪವರ್ ನ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಟಾಕ್ ಫಿಗರ್ಸ್ ಇನ್ನೂ ನಮಗೆ ಗೊತ್ತಿಲ್ಲ. ಕಂಪ್ಲೀಟ್ಲಿ ಲಿಕ್ವಿಡ್ ಕೂಲ್ಡ್ ರೇಡಿಯೇಟರ್ ಇದೆ. ಹಾಗೆ ನೋಡಿ ಟ್ಯಾಂಕ್ ಎಕ್ಸ್ಟೆಂಡರ್ಸ್, BMW ಸಿಂಬಲ್ ಲುಕ್ಸ್ ವೆರಿ ಗುಡ್. ಇದು ನನ್ನ ಫೇವ್ರೇಟ್ ಕಲರ್ ಅಂತ ಹೇಳ್ಬೇಕು. ದೇ ಡೂ ಇಟ್ ವೆರಿ ಗುಡ್. ಹಾಗೆ ನೀವು ಹಂಗೆ ಮೇಲೆ ನೋಡಿದ್ರೆ ಇಲ್ಲಿ ಎಕ್ವಿಪ್ಮೆಂಟ್ ವೈಸ್ ನಿಮಗೆ ಕಂಪ್ಲೀಟ್ ಡಿಜಿಟಲ್ ಡಿಸ್ಪ್ಲೇ, ಜಾಯ್ಸ್ಟಿಕ್ ಎಲ್ಲ ಏನು ಬರುತ್ತೆ, ಈ ಕಂಟ್ರೋಲ್ಸ್, ಮೆನ್ಯೂ ಕಂಟ್ರೋಲ್ಸ್ ಅದೆಲ್ಲ ಬರ್ತಾ ಇದೆ. ಪ್ಲಸ್ ನಿಮಗೆ ಮೋಸ್ಟ್ಲಿ ಹೀಟೆಡ್ ಗ್ರಿಪ್ಸು ಇದೆ ಅನ್ಕೊಂತೀನಿ. ನಿಮಗೆ ಮೆನ್ಯೂ ಆಪ್ಷನ್ಸು ಅಲ್ಲಿ ನೋಡಿದ್ರೆ ನಿಮಗೆ ಮೋಡ್ ಆಪ್ಷನ್ಸು, ಇಂಜಿನ್ ಕಿಲ್ ಸ್ವಿಚ್ ಕೂಡ ಸಿಗ್ತಾ ಇದೆ. ಸೊ ಪ್ರಿಟಿ ಇಂಪ್ರೆಸಿವ್ ಸ್ಟಫ್ ಅಂತಾನೆ ಹೇಳ್ಬೇಕು. ಹಾಗೆ ಹಿಂದೆ ಬಂದ್ರೆ ಟ್ಯಾಂಕ್ ಕೆಪಾಸಿಟಿ ಅಟ್ಲೀಸ್ಟ್ 16 ಲೀಟರ್ಸ್ ಆದ್ರೂ 16 ಇಂದ 17 ಲೀಟರ್ಸ್ ಇರುತ್ತೆ. ಸಿಂಗಲ್ ಸೀಟ್ ವರ್ಷನ್ ಕೊಟ್ಟಿದ್ದಾರೆ. ಬಟ್ ಡೆಫಿನೆಟ್ಲಿ ಪ್ರೊಡಕ್ಷನ್ಗೆ ಬಂದಾಗ ಡ್ಯೂಯಲ್ ಸೀಟ್ ಸೆಟಪ್ ಕೊಟ್ಟು ಹಿಂದೆ ರ್ಯಾಕ್ ಕೊಡ್ತಾರೆ. ಈಗ ತಕ್ಷಣಕ್ಕೆ ನಮಗೆ ರ್ಯಾಕ್ ಮಾತ್ರ ಶೋಕೇಸ್ ಮಾಡಿದ್ದಾರೆ. ಇಲ್ಲಿ ಸೈಡ್ ಅಲ್ಲಿ ಗ್ರಾಬ್ ರೇಲ್ಸ್ ಇದೆ. ಬಟ್ ಮೇನ್ ಆಗಿ ಹಿಂದೆ ನಮಗೆ ಬಿಗ್ ನಾಬಿ ಟೈರ್ ಸಿಗ್ತಾ ಇದೆ. ಐ ಥಿಂಕ್ 150 ಇಲ್ಲ 160 ಸೆಕ್ಷನ್ ಟೈರ್ಸ್ ನೋಡ್ಬೋಣ ಇರಿ. ಕಾಂಟಿನೆಂಟಲ್ ಟೈರ್ಸ್ 150, 70, 17 ಇಂಚ್ ವೀಲ್ಸ್. ಹಿಂದೆ ನಮಗೆ ಸ್ವಿಚಬಲ್ ABS ಸಿಗುತ್ತೆ. ಹಲವಾರು ರೈಡಿಂಗ್ ಮೋಡ್ಸ್ ಕೂಡ ಸಿಗುತ್ತೆ ಇದರಲ್ಲಿ ನಮಗೆ ಡಿಫ್ರೆಂಟ್ ಟೆರೇನ್ಗೋಸ್ಕರ. ಆಕ್ರೋಪೋಚ್ ಎಕ್ಸಾಸ್ಟ್ ಕೊಟ್ಟಿದ್ರೆ. ಆಬ್ವಿಯಸ್ಲಿ ಇದು ಕಾನ್ಸೆಪ್ಟ್, ಪ್ರೊಡಕ್ಷನ್ ಗಾಡಿಯಲ್ಲಿ ಇದೆಲ್ಲ ಬರೋದಿಲ್ಲ. ಆಂಗಲ್ ಆಫ್ ಎಕ್ಸಾಸ್ಟ್ ಚೆನ್ನಾಗಿದೆ. ಹಿಂದೆ ನೋಡಿದ್ರೆ ಜಸ್ಟ್ GS ಅಂತ ಬರ್ದಿದ್ದಾರೆ ಅಷ್ಟೇ. ಟೇಲ್ ಲೈಟ್ಸ್ ಇಲ್ಲ, ಇಂಡಿಕೇಟರ್ಸ್ ಇಲ್ಲ. ಗಾಡಿ ಮಾತ್ರ ಪ್ರೊಡಕ್ಷನ್ ರೆಡಿ ಅನಿಸ್ತಾ ಇದೆ ನನಗೆ. ಸ್ವಲ್ಪ ಫೈನ್ ಟ್ಯೂನ್ ಮಾಡಬೇಕು. ಹಾಗೆ ಮೇನ್ ನೋಡಿದ್ರೆ ನೀವು ಫುಟ್ ಪೆಕ್ಸ್ ಎಲ್ಲ ಪ್ರಾಪರ್ ಆಫ್ ರೋಡ್ ಫುಟ್ ಪೆಕ್ಸ್ ಇದೆ. ಡೆಫಿನೆಟ್ಲಿ ಈ ಕ್ಯಾಟಗರಿಯಲ್ಲಿ ಯಾವ ತರ ಪ್ರೈಸ್ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಮೇ ಜೂನ್ ಒಳಗಡೆ ಈ ಗಾಡಿ ಲಾಂಚ್ ಆಗುತ್ತೆ ಅಂತ ಅನ್ಕೊಂತಾ ಇದ್ದಾರೆ. ದಟ್ಸ್ ದ ಟಾಕ್ ಆಫ್ ದ ಟೌನ್. ಮೇನ್ ಆಗಿ ಮಾತಾಡೋದೆ 1250 ಅಪ್ಡೇಟ್ ಮಾಡಿರೋ 1300 GS ಅಂತ ಹೇಳ್ಬೇಕು. ಸರ್ ಇಂಜಿನ್ ಜೊತೆ ಮೋರ್ ಕ್ಯೂಬಿಕ್ ಕೆಪಾಸಿಟಿ, ಆಲ್ಮೋಸ್ಟ್ ಇದು 22 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ. ಬಟ್ ನಿಮಗೆ GSL ತೋರಿಸ್ತೀನಿ, ಅದ್ರಲ್ಲಿ 30 ಲೀಟರ್ಸ್ ಟ್ಯಾಂಕ್. ಮೇನ್ ಅಂದ್ರೆ ಒಳ್ಳೆ ಟಾರ್ಕಿ ಮಿಷಿನ್. ಬಟ್ ಯಾವ ಗಾಡಿಲಿ ನೋಡ್ದಂಗೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಸಸ್ಪೆನ್ಷನ್ ಅನ್ನೋ ಆಪ್ಷನ್ ಸಿಗುತ್ತೆ. ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು. ಈ ನಾರ್ಮಲ್ ಅಪ್ಸೈಡ್ ಡೌನ್ ಫೋಕ್ಸ್ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಸಸ್ಪೆನ್ಷನ್ ಸಿಗುತ್ತೆ. ಸೊ ಇದರಿಂದ ಏನಂದ್ರೆ ನೀವು ಹೈವೇಲಿ ಹೋಗ್ಬೇಕಾದ್ರೆ ಗಾಡಿ ಜಾಸ್ತಿ ಡೈವ್ ಮಾಡೋದಿಲ್ಲ. ಅಂಡ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಹೆಂಗ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಕೊಬಹುದು. ಸೊ ದ್ಯಾಟ್ಸ್ ರಿಯಲಿ ಗುಡ್. ಹೆಡ್ಲೈಟ್ ಡಿಸೈನ್ ನೀವು ಅಲ್ಲಿ ನೋಡ್ದಂಗೆ ವೆರಿ ಸಿಮಿಲರ್ ಹೆಡ್ ಲ್ಯಾಂಪ್. ಬಟ್ ಸೆಂಟ್ರಲ್ಲಿ ನಿಮಗೆ ಪ್ರೊಜೆಕ್ಟರ್ ಸೆಟಪ್ ಇದೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇದೆ, ಟಾಲ್ ವಿಂಡ್ ಸ್ಕ್ರೀನ್ ಅದು ಅಡ್ಜಸ್ಟಬಲ್. ಫ್ರಂಟ್ ಅಲ್ಲಿ ನಿಮಗೆ ಟ್ಯೂಬ್ಲೆಸ್ ಟೈರ್ ಸಿಗ್ತಾ ಇದೆ, ಟ್ಯೂಬ್ಲೆಸ್ ಸ್ಪೋಕ್ ಟೈರ್ಸ್, ಟ್ವಿನ್ ಡಿಸ್ಕ್ ಬ್ರೇಕ್ಸ್, ಪೆಟಲ್ ಡಿಸ್ಕ್ ಅಲ್ಲ. ಈ ಇಂಜಿನ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಗಾಡ್ಜೆ ನಿಮಗೆ ಹಲವಾರು ಸಾವಿರ ಆಗುತ್ತೆ. ಸೊ ಮೇನ್ ಆಗಿ ಏನಂದ್ರೆ ಇದು ಒಂಥರ ಕಾಂಪ್ಯಾಕ್ಟ್ ಮಿಷಿನು. ಇಷ್ಟು ದೊಡ್ಡ ಗಾಡಿ ಕಾಂಪ್ಯಾಕ್ಟ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೆಕ್ಸ್ಟ್ ಗಾಡಿ ತೋರಿಸ್ತೀನಿ. ಹಾಗೆ ಹಿಂದೆ ಬಂದ್ರೆ ನೀವು ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಸಿಗುತ್ತೆ. ಅಂಡ್ ಇದರಲ್ಲಿ ಕಂಪ್ಲೀಟ್ಲಿ ಕೀಲೆಸ್ ಎಂಟ್ರಿ ನಿಮಗೆ. ಸೊ ರಿಮೋಟ್ ಕೀ ಸಿಗುತ್ತೆ. ಈವನ್ ಟ್ಯಾಂಕ್ಗೂ ನಿಮಗೆ ಕೀ ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ರಿಮೋಟ್ ಆಗಿ ಮಾಡಬೇಕು. ಅಂಡ್ ಹಿಂದೆ ನಮಗೆ BMW ಅವರು ಆಕ್ಸೆಸರೀಸ್ನು ಕೊಟ್ಟಿದ್ದಾರೆ. ಸೊ ಸೈಡ್ ಪ್ಯಾನಿಯರ್ಸ್, ಟಾಪ್ ಬಾಕ್ಸ್, ಸೊ ಲಾಟ್ ಆಫ್ ಸ್ಟೋರೇಜ್ ಸಿಸ್ಟಮ್. obviously GS ತಗೊಂಡ್ರೆ ನೀವು ಈ ತರ ಹಾಕ್ಸಿಲ್ಲ ಅಂದ್ರೆ ಏನ್ ಮಜಾ ಹೇಳಿ. ಆಲ್ಮೋಸ್ಟ್ ಒಂಥರ ಪಿಜ್ಜಾ ಡೆಲಿವರಿ ಮಾಡೋ ತರ ನೋಡಿ. ಈ ತರ
ಎಲ್ಲ ಗಾಡಿನೂ ಇದು 1300 GSA ನಮ್ಮ ಪಕ್ಕದಲ್ಲಿದೆ, ಬನ್ನಿ ನೋಡೋಣ. ಇದೇ ಬಿಗ್ ಡ್ಯಾಡಿ 1300 GSA, GS ಅಡ್ವೆಂಚರ್ ಅಂತಾರೆ ಇದನ್ನ. ಅಂಡ್ ಕೊನೆಗೆ 1300 GS BMW ಅವ್ರದ್ದು ಇವತ್ತು ಲಾಂಚ್ ಆಗಿ ಅದರ ಪ್ರೈಸ್ ರಿವೀಲ್ ಆಗಿದೆ. ಈ ಗಾಡಿ ಬೆಲೆ ಬಂದು 23 ಲಕ್ಷ ಎಕ್ಸ್ ಶೋರೂಮ್, ಅದು ಬೇಸ್ ವೇರಿಯಂಟ್ಗೆ. ಆ್ಯಂಡ್ ಆಲ್ಸೋ BMW ಗಾಡಿಗಳಲ್ಲಿ ಮೊದಲ ಬಾರಿಗೆ ನಮಗೆ ಆಟೋಮ್ಯಾಟಿಕ್ ಶಿಫ್ಟಿಂಗ್ ಬರ್ತಾ ಇದೆ. ಆಫ್ರಿಕಾ ಟ್ವಿನ್ನಲ್ಲಿ ಯಾವ ಥರ ಇತ್ತು, ಸೊ ಆ ಥರ ನಮಗೆ ಆಟೋಮ್ಯಾಟಿಕ್ ಶಿಫ್ಟಿಂಗ್ ಸಿಸ್ಟಮ್ ಕೂಡ ಬರ್ತಾ ಇದೆ. ಸೊ ನೀವು ಗೇರ್ ಹಾಕೋ ಕೆಲಸನೇ ಇಲ್ಲ, ಪ್ಲಸ್ ಇದರಲ್ಲಿ ನಿಮಗೆ ಕ್ಲಚ್ಚು ಬರೋದಿಲ್ಲ. ಮೇನ್ ಈ ಐಕಾನಿಕ್ BMW ಫ್ರಂಟ್ ಆ್ಯಂಡ್ ಹೆಡ್ಲೈಟ್ಸ್ನ ಚೇಂಜ್ ಮಾಡೋದಕ್ಕೆ ಈ ರೇಡಾರ್ ಫಂಕ್ಷನ್ ಕಾರಣ. ಸೊ ಹೆಡ್ಲೈಟ್ ಮೇಲೆ ಏನಿದೆ ಇದು ರೇಡಾರ್, ಸೊ ಇದರಿಂದ ನಿಮಗೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಫ್ರಂಟ್ ಆ್ಯಂಡ್ ಕೊಲಿಷನ್ ವಾರ್ನಿಂಗ್, ಹಾಗೆ ಹಲವಾರು ಫೀಚರ್ಸ್ ಎಕ್ಸ್ಟ್ರಾ ಕೂಡ ಇದೆ ಇದರಲ್ಲಿ. ಮೇನ್ ಡಿಫ್ರೆನ್ಸೇ ಟ್ಯಾಂಕ್ ಡಿಸೈನ್. ಒಂಥರ ಕಂಪ್ಲೀಟ್ಲಿ ಡಿಸೈನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ನೋಡಿ, ಇಲ್ಲಿ ರೇಡಿಯೇಟರ್ಸ್ಗೆ ಹೋಲ್ ಇದೆ, 30 ಲೀಟರ್ಸ್ ಫ್ಯೂಯಲ್ ಟ್ಯಾಂಕರು. ಆ್ಯಂಡ್ ಸೊ ಇಂಜಿನಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಬಟ್ ಏನಂದ್ರೆ ನಿಮಗೆ BMW ಅಲ್ಲಿ ಹಲವಾರು ಪ್ಯಾಕೇಜಸ್ ಆ್ಯಂಡ್ ಆಕ್ಸೆಸರೀಸ್ ಸಿಗುತ್ತೆ. ಅದೇ ಆಲ್ಮೋಸ್ಟ್ ನಿಮಗೆ 4-5-10 ಲಕ್ಷವರೆಗೂ ಹೋಗ್ಬಿಡುತ್ತೆ. ಅಷ್ಟು ಆಕ್ಸೆಸರೀಸ್ ಹಾಕ್ಸ್ಬೋದು ಈ ಗಾಡಿಯಲ್ಲಿ. ಸೊ ಹೀಟೆಡ್ ಗ್ರಿಪ್ಸು, ವೆಂಟಿಲೇಟೆಡ್ ಸೀಟ್ಸು, ಲಾಟ್ ಆಫ್ ಆಕ್ಸೆಸರೀಸ್. ಬಟ್ ಇದರಲ್ಲಿ ಏನಂದ್ರೆ ಇನ್ನೂ ದೊಡ್ಡ ವಿಂಡ್ಶೀಲ್ಡ್, ಡಿಸೈನ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಸಿಮಿಲರ್. ಬಟ್ ಏನಂದ್ರೆ ಇದು ಇನ್ನು ಸ್ವಲ್ಪ ಬಿಗ್ ಗಾಡಿ ಅಷ್ಟೇ. ಸೊ ಆಬ್ವಿಯಸ್ಲಿ ದೊಡ್ಡ ಗಾಡಿ ಆಗಿರೋದ್ರಿಂದ ನೀವು ದುಡ್ಡು ಜಾಸ್ತಿ ಕೊಡಬೇಕು. ಸೊ ಓವರ್ ಆಲ್ ಪ್ರಪೋರ್ಷನ್ಸ್ ನೀವು ಸೈಡಲ್ಲಿ ನೋಡಿದ್ರೆ ಟೂ ಗುಡ್ ಮ್ಯಾನ್. ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇವನ್ ದ ಆಕ್ರೋಪೋವಿಚ್ ಎಕ್ಸಾಸ್ಟ್ ಪ್ರೊಡಕ್ಷನ್ ಗಾಡಿಯಲ್ಲಿ ನೀವು ತಗೊಬೇಕಾದ್ರೆ ಇದಕ್ಕೆ ಒಂದು 4-5 ಲಕ್ಷ ಕೊಡಬೇಕು. ಸೊ ಓವರ್ ಆಲ್ ಲುಕ್ಸ್ ವೆರಿ ಗುಡ್. ನೋಡಿ, ಪ್ಯಾನಿಯರ್ಸ್ ಇಲ್ಲದೆ ಈ ಥರ ಇರುತ್ತೆ. ಸೊ BMW ಅಫಿಷಿಯಲ್ ಆಕ್ಸೆಸರೀಸ್ ತಗೊಂಡ್ರೆ ನೀವು 3-4 ಲಕ್ಷ ಜಸ್ಟ್ ಪ್ಯಾನಿಯರ್ ಟಾಪ್ ಬಾಕ್ಸ್ಗೆ ಕೊಡಬೇಕು. ಲುಕ್ಸ್ ವೆರಿ ಇಂಪ್ರೆಸಿವ್. ಇದ್ರ ಜೊತೆಗೆ 900 GS F900 GS ಇದೆ. ಸೊ ಛೋಟಾ ಗಾಡಿ, ಆಲ್ಮೋಸ್ಟ್ 850 ಇತ್ತು ಮುಂಚೆ, ಅದನ್ನ 900 ಮಾಡಿದ್ದಾರೆ. ಸ್ಮಾಲರ್ ಕೆಪಾಸಿಟಿ ಇಂಜಿನ್, ಪ್ಯಾರಲಲ್ ಟ್ವಿನ್, ಬಾಕ್ಸರ್ ಅಲ್ಲ, ಬಟ್ ಆಲ್ಮೋಸ್ಟ್ ಸಿಮಿಲರ್, ಲಿಟಲ್ ಕಾಂಪ್ಯಾಕ್ಟ್ ಅಷ್ಟೇ. ಅದ್ರ ಜೊತೆಗೆ ನೀವು ಕ್ರೇಜಿ ಆಫ್ ರೋಡ್ ಮಾಡ್ಬೇಕಂದ್ರೆ F900 GS ನ ತಗೊಬಹುದು. ಪ್ರಾಪರ್ ರೋಡ್ ಬೇಸ್ ಮಾಡೋ ಸೈಕಲ್. ನೀವು 310 GS ಅಲ್ಲಿ ಯಾವ ತರ ಹೆಡ್ ಲ್ಯಾಂಪ್ ಡಿಸೈನ್ ನೋಡಿದೀರಾ, ಸೊ ಆಲ್ಮೋಸ್ಟ್ ಸಿಮಿಲರ್ ಡಿಸೈನ್. ವಿಂಡ್ ಶೀಲ್ಡ್ ಆಗಿರ್ಬೋದು. ಬಟ್ ಏನಂದ್ರೆ ಇದರಲ್ಲಿ ನಿಮ್ಗೆ ಇನ್ನೂ ದೊಡ್ಡ ಟೈರ್ಸ್, ನಾಬಿ ಸೆಟಪ್ ಸಿಗುತ್ತೆ. ಸೊ ಮೋರ್ ಕಾಂಪ್ಯಾಕ್ಟ್ ಮೋಟರ್ ಸೈಕಲ್, ಅದ್ರ ತರ ದನ ತರ ಇಲ್ಲದೆ ಕಾಂಪ್ಯಾಕ್ಟ್ ಆಗಿದೆ. ಸೊ ಆಫ್ ರೋಡ್ ಮಾಡ್ಬೇಕಾದ್ರೆ ತುಂಬಾ ಈಸಿ. ಈ ಗಾಡಿ ಯಾವ ತರ ಅನಿಸ್ತು ಅಂತ ನಿಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಪ್ರಾಪರ್ ಅಡ್ವೆಂಚರ್ ಗಾಡಿ ಮಾತ್ರನೇ ತೋರಿಸ್ತಾ ಇದೀನಿ. ಬಟ್ ಅವ್ರದ್ದು S1000RR, M1000RR ಪ್ಲಸ್ ಇದ್ರದೇ ಒಂದು ಟೂರಿಂಗ್ ಬೇಸ್ಡ್ ಎಡಿಷನ್ ಕೂಡ ಇದೆ S1000RR ಮೇಲೆ. ಆ ಗಾಡೀಸ್ ಎಲ್ಲ ಇನ್ನೊಂದು ದಿನ ನೋಡೋಣ ಬೆಂಗಳೂರಲ್ಲಿ ರೈಡ್ ಮಾಡ್ಬೇಕಾದ್ರೆ. ಹೋಪ್ ಈ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.